ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ SSLCಯಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಒಂದು ಅಂಕದ ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ಇಸ್ವಿ ಸಹಿತ ನೋಡೋಣ. ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಮತ್ತೆ ಕಿತ್ತಡ ವಿಡಿಯೋವನ್ನು ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಭಾರತದ ಮೇಲೆ ಚೀನಾದ ದಾಳಿ 1962, ಭಾರತ ಸರ್ಕಾರದ ಸಮಾನ ವೇತನ ಕಾಯ್ದೆ 1976, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885, ಬಂಗಾಳದ ವಿಭಜನೆ 1905, ಮುಸ್ಲಿಂ ಲೀಗ್ ಸ್ಥಾಪನೆ 1906, ಬಂಗಾಳದ ವಿಭಜನೆಯನ್ನು ಹಿಂದೆ ಪಡೆದದ್ದು 1911, ಅಸಹಕಾರ ಚಳವಳಿ 1920, ಸ್ವರಾಜ್ಯ ಪಕ್ಷದ ಸ್ಥಾಪನೆ 1923, ಕ್ವಿಟ್ ಇಂಡಿಯಾ ಚಳವಳಿ 1942, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919, ವಿಶಾಲ ಮೈಸೂರು ರಾಜ್ಯದ ಅಸ್ತಿತ್ವ 1956 ನವೆಂಬರ್ 1, ವಿಶ್ವಸಂಸ್ಥೆಯ ಸ್ಥಾಪನೆ 1945 ಅಕ್ಟೋಬರ್ 24, ಭಾರತ ಸಂವಿಧಾನ ಜಾರಿಗೆ ಬಂದದ್ದು 1950 ಜನವರಿ 26ರಂದು. ಭಾರತದ ಮೊದಲ ಕೈಗಾರಿಕಾ ಸ್ಥಾಪನೆ 1840, ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ 1955, ಭಾರತದ ಮೊದಲ ಹತ್ತಿ ಗಿರಣಿ ಸ್ಥಾಪನೆ ಮುಂಬೈ ಮತ್ತು ಭರೂಚ್ನಲ್ಲಿ 1854, ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕುಲ್ಟಿಯಲ್ಲಿ 1870, ಕಮಿಷನರ್ಗಳ ಆಡಳಿತ 1831ರಿಂದ 1881ರವರೆಗೆ ನಡೆಯಿತು. ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 82, ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805, ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818ರವರೆಗೆ, ಕಾರ್ನ್ವಾಲಿಸ್ ಜಾರಿಗೆ ತಂದ ಕಾಯಂ ಜಮೀನ್ದಾರಿ ಪದ್ಧತಿ 1793, ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ರೈತವಾರಿ ಪದ್ಧತಿ ಜಾರಿಗೆ ಬಂದದ್ದು 1792, RBI ಸ್ಥಾಪನೆ 1935, ಶಿಶು ವಿವಾಹ ಕಾಯ್ದೆ 1894, ಒಂದನೇ ಆಂಗ್ಲೋ ಮೈಸೂರು ಯುದ್ಧ 1767, ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84, ಶ್ರೀರಂಗಪಟ್ಟಣ ಒಪ್ಪಂದ 1792, ಮಂಗಳೂರು ಒಪ್ಪಂದ 1784 ಮತ್ತು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಆರಂಭ 1903ರಲ್ಲಿ ಆಯಿತು. ಹೋಮ್ ರೂಲ್ ಲೀಗ್ ಸ್ಥಾಪನೆ 1916, ಮಾಹಿತಿ ಹಕ್ಕು ಕಾಯ್ದೆ 2005, ಭಾರತದಲ್ಲಿ ಹಸಿರು ಕ್ರಾಂತಿ 1967ರಿಂದ 70, ಟೆಕ್ಸ್ಟ್ನಲ್ಲಿ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಮರಣೋತ್ತರ ಭಾರತ ಪ್ರಶಸ್ತಿ 2024, ಹರಿಪುರ ಕಾಂಗ್ರೆಸ್ ಅಧಿವೇಶನ 1938, ಲಾಹೋರ್ ಅಧಿವೇಶನ 1929. ಆತ್ಮೀಯರೇ, ತಮಗೋಸ್ಕರ ಅತ್ಯಂತ ಮುಖ್ಯವಾದ ಈ ಎಲ್ಲ ಪ್ರಶ್ನೋತ್ತರಗಳನ್ನು ತರುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪ್ರಯತ್ನಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು.